ಬುದ್ಧಿ ಮಗನೇ ಸೋಡಾ ಬುಡ್ಡಿ, ಆ ಡುಮ್ಮಿಗೋಸ್ಕರ ನನ್ನ ಕೊಳ್ಳು ಪಟ್ಟಿನೇ ಹಿಡಿತೀಯಲ್ಲ. ಆಯ್ತು ನಿನಗೆ ಮಾರಿ ಹಬ್ಬ. ಬೇಜಾರು ಮಾಡ್ಕೋಬೇಡ ಸಣ್ಣ, ನಿನ್ನ ಕತ್ತರಿಸ್ತಿದ್ದೀನಂತ ನಿನ್ನಿಂದ ಒಂದೊಳ್ಳೆ ಕಾರ್ಯ ಆಗೋದಿದೆ. ಕ್ಲಾಸಿಗೆ ಸೈನ್ಸ್ ಮಿಸ್ಟರ್ ಬರಲಿ, ಸೋಡಾ ಬುಡ್ಡಿ ಹಾಕೊಂಡು ರುಬ್ಬುತ್ತಾರೆ ನಿನ್ನ ಇವತ್ತು. ನನ್ನ ಮಗನೇ ರುಬ್ಬಿಸ್ಕೊ. ಯಾರೂ ಇಲ್ಲ, ಇದೇ ಒಳ್ಳೆ ಟೈಮು. ಮಾಸ್ಟರ್ ಫಿಟ್ಟಿಂಗ್ ಇಟ್ಟು ಆ ನನ್ನ ಮಗನ್ ಜಡ್ಸ್ಬಿಡ್ಬೇಕು. ಸರ್ ಏನೋ ಕಳ್ಳಿ, ಕ್ಲಾಸಲ್ಲೆಲ್ಲ ನಿಮ್ದೇ ವಿಷಯ. ಯಾಕೋ ಕಳ್ಳಿ, ವಿಷಯ ಏನಾದ್ರು ಲೀಕ್? ಅದಲ್ಲ ಸರ್, ನಾನ್ ಹೇಳಿದ್ರೆ ತಾನೇ ವಿಷಯ ಗೊತ್ತಾಗೋದು. ನೀವು ಕ್ಲಾಸಿಗೆ ಬಂದಾಗ ಬರೀ ಓದ್ದಲಿರೋ ಹೋಮ್ವರ್ಕ್ ಕೇಳ್ತಿರಲ್ಲ, ಓದೋರೆಲ್ಲ ಸೇರ್ಕೊಂಡು ನಮ್ಮನ್ನ ಯಾಕೆ ಕೇಳಲ್ಲ, ನಾವು ಚೆನ್ನಾಗೆ ಮಾಡ್ಕೊಂಡ್ ಬಂದಿರ್ತೀವಿ ಅಂತ ಹಂಗೆ ಹಿಂಗೆ ಮಾತಾಡ್ತಿದ್ರು. ಆಮೇಲೆ ಅದೇನೋ HMಗೆ ಕಂಪ್ಲೇಂಟ್ ಮಾಡ್ಬೇಕು ಅಂತಿದ್ರು. ನೀವು ನಮ್ಮವರು, ವಿಷಯ ಗೊತ್ತಿರ್ಲಿ ಅಂತ ಹೇಳಿದೆ. ಮುಂದಿಂದು ನಿಮಗೆ ಬಿಟ್ಟಿದ್ದು. ಸರಿ ಸರಿ, ನಾನು ನೋಡ್ಕೊತೀನಿ, ನಡಿ ಕಳ್ಳಿ. ಸರಿ ಸರ್, ಬರಲಾ? ಅದು ನಾನು ಹೋಗ್ಬಿಟ್ ಬಾ. ಹೇಳೋದ್ರಲ್ಲೂ ಅರ್ಥ ಇದೆ. ಈ ವಿಷಯನ ಈಗಲೇ ಜಾರಿಗೆ ತರಬೇಕು. ಸೋಡಾ ಬುಡ್ಡಿಗೆ ಇವತ್ತು ಬೀಳ್ತಾವ ನಡೇಟು. ಓಹ್, ನಮಸ್ತೆ ಸರ್. ಎರಡೆರಡು ಕಡೆ ಮೇಂಟೈನ್ ಮಾಡಿದ್ರೆ ಪ್ಯಾಂಟು ಲೂಸ್ ಆಗುತ್ತೆ, ಎಲ್ಲನೂ ಲೂಸ್ ಆಯ್ತವೆ. ಮಾನವನ ಅಂಗಗಳು ದಿನ ಇದೇ ಪಾಠ ಬಡ್ಕೊಂಡು ಸಾಯ್ಬೇಕು. ಈ ಬಡ್ಡೆ ತಾವು ಪಾಸ್ ಆಗಲ್ಲ, ನಾವು ಬಿಡಲ್ಲ. ಅಯ್ಯ, ಎಲ್ಲರೂ ಹೋಮ್ವರ್ಕ್ ಮಾಡಿದ್ದೀರೇನೋ? ಹೌದು ಸರ್. ಧನಲಕ್ಷ್ಮಿ ತೊಂಬಮ್ಮ. ಹಾಂ ಸರ್. ಅಂಗಸ್ವಾಮಿ ತೊಂಬಾರ. ಹಾಂ ಸರ್. ಈಗಿದೆ ನೋಡ ಅವನಿಗೆ ಹಬ್ಬ. ಇವನು ಯಾವನಲ್ಲ ಸರ್? ಯಾಕೆ ಸರ್ ಕೋಪ ಮಾಡ್ತಿದ್ದೀರಾ? ಏನು ಇದು ಸರ್, ನಾನೇನ್ ಮಾಡಿದ್ದೀನಿ ಸರ್? ಏನು ಮಾಡಿದೀನಿ ಇದರಲ್ಲಿ? ನಾನೇನ್ ಬರ್ತೀನಿ ಸರ್? ನೀನೇನ್ ಮಾಡಿದೀವಿ ಅಂತ ನಿನಗೆ ಗೊತ್ತಿಲ್ವೇನೋ? ಹೋಮ್ವರ್ಕ್ ಸರ್. ಹೋಮ್ವರ್ಕ್ ಸರ್ ಗೊತ್ತಿಲ್ಲ? ನಮ್ ತಾಯಿನ ಗೊತ್ತಿಲ್ಲ ಸರ್. ಸರ್ ಹೋಮ್ವರ್ಕ್ ಮಾಡಿದ್ದೀರಾ? ಗೊತ್ತಿಲ್ವಾ? ಇಡೀ ಕೈ ನಾಲ್ಕು ಕಣ್ಣಿಟ್ಕೊಂಡು ಇಡೀ ತಪ್ಪಿಸ್ಕೊಂಬೇಡ. ಇಡಿಯೋ ಇಡೀ ಸರ್, ಶಶಿಕಲಾ ಅಪ್ಪ ಬಂದಿದಾರಂತೆ. HM ಸಾರ್ ಹೇಳಿದ್ರು ಬ್ಯಾಗ್ ಸಮೇತ ಕಳಿಸ್ಬೇಕಂತೆ. ಶಶಿಕಲಾ ಯಾಕೆ ಇವನು ಒಬ್ಬನೇ ಹಿಂಗೆ ಕೂತಿದ್ದಾನೆ? ಏನೋ ಯೋಚನೆ ಮಾಡ್ತಿದ್ಯಾ? ನಾಳೆ ಶಶಿಕಲನ್ ಬರ್ಡೇ, ಏನಾದ್ರೂ ಗಿಫ್ಟ್ ಕೊಟ್ಟು ಆ ಗಿಫ್ಟ್ ಒಳಗೆ ಇದನ್ನ ಇಟ್ಕೊಡೋಣ ಅಂತಿದ್ದೀನಿ. ಲವ್ ಲೆಟ್ರು. ಶಶಿಕಲಾ, ನಾನಿನ್ನ ಪ್ರೇಮಿಸುವೆ, ನೀನನ್ನ ಪ್ರೀತಿಸುವೆಯ, ಇಂತಿ ನಿನ್ನ ಪುಟ್ಟರಾಜು. ಏನು ಕೊಡ್ಬೋದು? ಏನ್ ಕೊಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ, ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ. ಒಂದು ಕೆಲಸ ಮಾಡು, ಬಾಳೆ ಕೊಡು,
ಬಳೆ ಒಳಗೆ ಇದನ್ನ ಇಟ್ಟು ಕೊಟ್ಬಿಡು, ಪಕ್ಕ ಫಿಕ್ಸು. ಹಂಗಂತೀಯಾ? ಥ್ಯಾಂಕ್ಸ್. ಅಮ್ಮ ಹೋಗಿ ಬರ್ತೀನಿ. ಸರಿ ಮಗನೇ. ಈಗೋಸ್ಕರ ಜೇಬಿ ಕತ್ರಿ ಹಾಕೊಂಡು ನಿಂತ್ಕೋ. ತಗೋ. ಮಗನೇ, ಪೆಟ್ರೋಲ್ ಹಾಕ್ಸಿ ಗಾಡಿ ತಗೊಂಡೋಗು. ಅಂತೂ ನನ್ನ ಭಾಗಕ್ಕೆ ನಮ್ಮಪ್ಪ ಇವತ್ತು ಗಂಡಲಕ್ಷ್ಮಿ ಆಗ್ಬಿಟ್ರು. ಮಗನೇ, ಜಾಗ್ರತೆ. ವಾಹನವನ್ನು ನಿಧಾನವಾಗಿ ಚಾಲನೆ ಮಾಡು. ಸರಿಯಪ್ಪ. ಬೆಡ್ ಮೇಲಿರೋ ದಿಂಬೆತ್ತಕ್ಕೆ 30,000 ರೂಪಾಯಿ ಖರ್ಚು. ಯಾವುದೋ ಬೈಕ್ ಬೇರೆ ತಂದವನೆ, ಪಳಪಳ ಅಂತ ಹೊಳಿತೈತೆ. ಲೋ ಮಗ, ಏನೋ? ಯಾರ್ದೋ ಬೈಕು? ನಂದೇ ಮಗ. ನನ್ಕೊಂದ್ರೆ ಅವ್ನು ಕೊಡ. ಲೇ, ಸರಿಯಾಗಿ ಸೈಕಲ್ಲೇ ತುಳಿಯಕ್ ಬರಲ್ಲ, ಹೆಣ್ಮಕ್ಳ ತರ ಹಿಂದೆ ಕೂತ್ಕಂತೀಯ, ಬೈಕ್ ಬೇರೆ ಓಡಿಸ್ತೀಯಾ? ಇನ್ನೇನ್ ದೊಡ್ಡದಾಗಿ ಓಡಿಸ್ತಾರ ಹೇಳ್ತಾನೆ. ಲೋ, ಯಾಕೋ ಇಲ್ಲೇ ಕೂತಿದ್ಯಾ? ನಡಿ ಕ್ಲಾಸ್ಗೆ ಹೋಗೋಣ. ಓಕೆ, ಎನಿ ಹೆಲ್ಪ್? ಬೇಡ ಮಗ, ಬೈಕ್ ಇದೆ, ಎಲ್ಲ ಮೇಂಟೈನ್ ಮಾಡ್ಕಂತೀವಿ. ಓಕೆ, ಆಲ್ ದಿ ಬೆಸ್ಟ್. ಬಾ ಹೋಗೋಣ ಬಾ. ಲೋ, ಏನು ದೊಡ್ಡವ್ರ ವಿಷಯ, ಸಣ್ಣವ್ರಿಗೆ ಯಾಕೆ? ನಾವೇನ್ ದೊಡ್ಡವ್ರು ಅಲ್ವಾ? ಲೇ ಹುಷಾರ್ಕನೋ, ಬ್ರೇಕ್ ಇಲ್ಲ ಮೆತ್ತಿಗೆ. ಶಶಿಕಲಾ ಎಲ್ಲಿ ಕಾಣಿಸ್ತಿಲ್ವಲ್ಲ? ಅವ್ರಪ್ಪಂಗೆ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯ್ತಲ್ಲ, ನೆನ್ನೆನೆ ಹೊರಟೋದು.